ಯಕ್ಷಗಾನ ಕಲಾರಂಗದ ಕಾರ್ಯಕರ್ತರಾದ ನಮ್ಮ ಭಾಗ್ಯ ಏನು ಅಂದರೆ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿದಾಗಲೆಲ್ಲ ಹೊಸ ಹೊಸ ಆತ್ಮೀಯ ಶ್ರೇಷ್ಠ ವ್ಯಕ್ತಿಗಳ ಪರಿಚಯ ಆಗುತ್ತೆ. ನಾನು ಶ್ರೀಕಾಂತ್ ಭಟ್ ದಾವಣಗೆರೆಯವರ ಬಗ್ಗೆ ಕೇಳಿದ್ದೆ, ಅವರನ್ನು ಇವತ್ತು ನೋಡಿದೆ. ಅವರ ಪರಿಚಯ ನನಗೆ ಗೊತ್ತಿಲ್ಲ, ಹೇಳಿದರೆ ಭಾಳ ಸಂಕೋಚದಿಂದ ಅವರು ಬರುತ್ತದಷ್ಟೇ. ಶ್ರೀಕಾಂತ್ ಭಟ್ LIC ಅಭಿವೃದ್ಧಿ ಅಧಿಕಾರಿ, ಇಷ್ಟೇ, ಯಕ್ಷಗಾನ ಸಂಗೀತಾಸಕ್ತ. ನಾನು ಪಾಠಕರಲ್ಲಿ ಕೇಳಿ ಮತ್ತೆ ಆಮೇಲೆ ಅವರಲ್ಲಿ ಅದನ್ನು ಖಚಿತಪಡಿಸಿಕೊಂಡು ಕೊಂಡ ಮೇಲೆ ನನಗೆ ಅನಿಸ್ತು ಅವರೊಬ್ಬ ಅದ್ಭುತ ಸಂಘಟಕ. ಯಾಕೆ ಈ ಶಬ್ದವನ್ನು ನಾನು ಹೇಳಿದೆ ಅಂದರೆ, ಯಾವುದೇ ಒಂದು ಸಂಘಟನೆಯ ಬ್ಯಾನರ್ ಹಾಕಿಕೊಳ್ಳದೆ ದಾವಣಗೆರೆಯಲ್ಲಿ ಅವರು ಮಾಡ್ತಾ ಇರುವ ಕೆಲಸ ಉಂಟಲ್ಲ, ಅದು ಬಹಳ ದೊಡ್ಡದು ನೋಡಿ ನನಗೀಗಂತು ನಿಜವಾಗಿಯೂ. ಯಾಕಂದರೆ ಯಕ್ಷಗಾನ, ತಾಳಮದ್ದಳೆ, ಸಂಗೀತ, ಭರತನಾಟ್ಯ, ಏಕವ್ಯಕ್ತಿ, ಹೀಗೆ ಭಾರತೀಯ ಕಲೆಗಳನ್ನೆಲ್ಲ ಯಾವ ಆರ್ಥಿಕ ಪ್ರತಿಫಲದ ಅಪೇಕ್ಷೆಯೂ ಇಲ್ಲದೆ ಅದಕ್ಕಾಗಿ ಅದು ಮಂಟಪರಿಗೂ ಬಹಳ ಖುಷಿ ಆಗುವಂತಹದ್ದೇ. ಯಾಕಂದರೆ ತಮ್ಮ ಗಳಿಕೆಯಲ್ಲಿ ಬೇಯಿಸುತ್ತಿರುವವರವರು ಅವರ ಸ್ನೇಹಿತರನ್ನು ಕೂಡಿಕೊಂಡು ಅಲ್ಲಿ ಅಂತಹ ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಇದ್ದಾರೆ. ಇನ್ನೊಂದು ಸಂತೋಷದ ಸುದ್ದಿಯನ್ನು ನಾನು ಕೇಳಿದೆ, ಮಂಟಪದ 60 ಇದನ್ನು ವಿಶಿಷ್ಟವಾಗಿ ಆಯೋಜಿಸುವ ಯೋಜನೆಯನ್ನು ಹಾಕಿಕೊಂಡು 60 ಏಕವ್ಯಕ್ತಿ ಯಕ್ಷಗಾನ ಪ್ರದರ್ಶನ ದಾವಣಗೆರೆ ಆ ಕಡೆಗಳಲ್ಲಿ. ಆಮೇಲೆ ಅದರ ಕಲ್ಪನೆ ಭಾಳ ಚೆನ್ನಾಗಿದೆ, ಭಾಳ ಸೂಕ್ಷ್ಮದಲ್ಲಿ ಹೇಳಿದರು. ಮತ್ತು ಅದನ್ನು ನಾವು ನೋಡೋಣ, ಅದನ್ನು ನೋಡುವ ಭಾಗ್ಯಕ್ಕಾಗಿ ನಾನು ಕಾತರದಿಂದ ಇದ್ದೇನೆ. ಅವರು ಮಂಟಪದ ಸ್ನೇಹಶೀಲತೆ ಎಂಬ ಬಗ್ಗೆ ಮಾತನಾಡ್ತಾರೆ, ಅದನ್ನು ನಾವೆಲ್ಲ ಕೇಳೋಣ. ಸರ್, ಈಗ ಈ ವೇದಿಕೆ, ಈ ಮಂಟಪ ನಿಮಗಾಗಿ. ಕೃಷ್ಣನ ಸನ್ನಿಧಿಯಲ್ಲಿ ಇವತ್ತಿನ ಮಂಟಪಾಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಇತಿಹಾಸ ನಿರ್ಮಿಸಿದ ಪದ್ಮಶ್ರೀ ಚಿಟ್ಟಾಣಿ ಹೆಗ್ಡೆಯವರೇ ಹಾಗೂ ಪದ್ಮಶ್ರೀಯವರ ಜೊತೆಗಿರುವಂಥ ಎಲ್ಲ ಕಲಾ ಪದುಮಗಳೇ ಹಾಗೂ ಭಾಗವಹಿಸಿರುವಂಥ ಎಲ್ಲ ಕಲಾ ಸಾಧಕರೇ ಹಾಗೂ ಪೋಷಕರೇ, ಕೃಷ್ಣನಿಗೆ ವಿದುರ ಹೇಗೆ ಕೈ ಮುಗಿದ್ನೋ ಅದೇ ರೀತಿ ತಮ್ಮೆಲ್ಲರಿಗೂ ಕೈ ಮುಗಿತಾ ಇದೆ. ಒಬ್ಬ ಮನುಷ್ಯ ಯಾವುದೇ ರೀತಿಯ ನಿರೀಕ್ಷೆ ಇಲ್ಲದೆ ಒಬ್ಬನನ್ನು ಪರಿಚಯ ಮಾಡಿಕೊಳ್ತಾನೆ, ಗೆಳೆಯನನ್ನಾಗಿ ಮಾಡಿಕೊಳ್ತಾನೆ ಅಂತಂದರೆ ಅದು ಸ್ನೇಹದ ಮೊದಲನೇ ವ್ಯಾಖ್ಯೆ ಅಂಥೇಳಿ ನಾನು ತಿಳ್ಕೊಂಡಿದ್ದೆ. ಯಾರನ್ನೇ ಪರಿಚಯ ಮಾಡಿಕೊಳ್ಬೇಕಾದ್ರೆ ನನಗೆಷ್ಟು ಲಾಭ ಇದೆ ಅನ್ನೋದು ಪ್ರತಿ ಮನುಷ್ಯನಿಗೆ ಇರುವಂಥ ಒಂದು ಸೂಚ್ಯವಾದಂಥ ಒಂದು ವೀಕ್ನೆಸ್. ಆದರೆ ನನ್ನ ರುಚಿಗೆ ತಕ್ಕಂತೆ, ನನ್ನ ಶುಚಿಗೆ ತಕ್ಕಂತೆ, ನನ್ನ ನಿರೀಕ್ಷೆಗೆ ತಕ್ಕಂತೆ ಇವ ಒದಗಬಲ್ಲ ಅಂಥೇಳಿ ಕಂಡುಕೊಂಡು ಕೆಲವರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವಂಥ ಅಪರೂಪದ ಅಭಿಜಾತ ಕಲಾವಿದ ಇವತ್ತಿಗೂ ಕಲಿಯುಗದಲ್ಲಿ ಇದ್ದರೆ ಅವರಿಗೆ ನಮಸ್ಕಾರ. ಜೊತೆಗೆ ತಂದೆ ಇರ್ತಾರೆ ಅಥವಾ ತಾಯಿ ಇರ್ತಾರೆ, ಆ ಕಡೆ ಈ ಕಡೆ ಸ್ನೇಹಿತರು ಇರ್ತಾರೆ. ಪ್ರತಿ ಮನುಷ್ಯನ ಯಶಸ್ಸಿನ ಹಿಂದೆ ಅವರ ಪತ್ನಿ ಇರ್ತಾರೆ. ನನಗೆ ಇವತ್ತು ಸಭೆಯಲ್ಲಿ ಆ ಆಸನಗಳನ್ನು ಅದೇ ರೀತಿ ಜೋಡಿಸಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಈ ಕಡೆ ಈ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ತೀರ್ಥರುಗಳು, ಆ ಕಡೆಗೆ ಅನಂತವಾದಂತಹ ಸಾಧನೆಯಿಂದ ಇವರ ಜೊತೆಗೆ ತಮ್ಮ ಕಲಾವಿನನ್ನು ಹಂಚಿಕೊಂಡಂಥ ಪಾಠಕರು, ಎಲ್ಲವೂ ಸುಮಂಗಲವಾಗಲಿ ಅಂತೇಳಿ ಬಯಸುವಂಥ ಮಂಗಲತ್ತಿಗೆಯವರು. ಇದಕ್ಕೆ ಅಲ್ವ ಹೇಳಲು, ಒಬ್ಬ ಸಾಧಕನ ಹಿಂದುಗಡೆ ಅವನ ಹಿಂದೆ ಒಬ್ಬ ಸ್ತ್ರೀ ಇರ್ತಾರೆ ಅಂತಂದರೆ ಇವತ್ತು ಅವರು ಅಲ್ಲೇ ಕೂತ್ಕೊಂಡಿದ್ದಾರೆ. ಇದು ನಾವು ಯಾರು ಕೂಡ ಟಿಕೆಟ್ ನಂಬರ್, ಟೋಕನ್ ನಂಬರ್ ಕೊಟ್ಟು ಕೂಡಿಸಿದ್ದಲ್ಲ. ಇನ್ನು ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯ ಪರಿಚಯ ಆದಾಗ ಅಥವಾ ಸ್ಪರ್ಶ ಆದಾಗ ಸಾಕಷ್ಟು ಬದಲಾವಣೆ ಆಗ್ತದೆ. ಜಗತ್ತಿನಲ್ಲಿ ಕಬ್ಬಿಣದ ಕೆಲಸ ಮಾಡೋರು 1000 ಜನ ಇದ್ದಾರೆ, ಆದರೆ ಚಿನ್ನದ ಕುಸುರಿ ಕೆಲಸವನ್ನು ಮಾಡೋದು ಅತ್ಯಂತ ಕಷ್ಟವಾದಂಥ ಕೆಲಸ.
ಇವತ್ತು ಕಬ್ಬಿಣದ ಕೆಲಸಕ್ಕೆ ಚಪ್ಪಾಳೆಗಳು ಬೀಳ್ತವೆ, ಸಿಳ್ಳೆಗಳು ಬೀಳ್ತವೆ. ಆದರೆ ಕುಸುರಿ ಕೆಲಸಕ್ಕೂ ಕೂಡ ಕೆಲವು ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ ಗುರುತಿಸ್ತಿರ ಅಂತಂದ್ರೆ ಇವತ್ತಿಗೂ ಕೂಡ ಪಾಂಡಿತ್ಯವನ್ನ ಗುರುತಿಸಿದಂತಹ ಕೆಲವು ಪಂಡಿತಪೂರ್ಣವಾದಂತಹ ಹೃದಯಗಳು ಇದಾವೆ ಅನ್ನೋದಕ್ಕೆ ಇಂಥ ಕಲಾವಿದರು ಇವತ್ತಿಗೂ ಕೂಡ ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ ಅಂತ ಹೇಳಿ ಖುಷಿ ಆಗ್ತದೆ. ಹಿಂದೆ ಪಾರ್ವತಿ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಗಣಪತಿ ಕಾಯ್ತಾ ಇದ್ದಂತೆ, ಏನೋ ಅವಘಡ ಆಯಿತು, ಅವನ ಕುತ್ತಿಗೆಯನ್ನು ತೆಗೆದರಂತೆ. ಆಮೇಲೆ ಅವನಿಗೆ ಬೇರೆ ಕುತ್ತಿಗೆಯನ್ನು ಜೋಡಿಸ್ಲಿಕ್ಕಾಗಲಿ ಅಂತ ಯಾವುದೋ ಒಂದು ಆನೆಯ ಕುತ್ತಿಗೆಯನ್ನು ತಂದು ಜೋಡಿಸಿದರು ಅಂತೇಳಿ ನಮ್ಮಲ್ಲಿ ನಾವು ಕಥೆಯಲ್ಲಿ ಕೇಳಿದ್ದೇವೆ. ಹೌದು, ಆಗ ಗಜವದನ ಆದ ಅಂಥೇಳಿ. ಮಂಟಪರಿಗೂ ಗಜವದನಿಗೂ ಏನು ಸಂಬಂಧ ಇದೆ? ಆದರೆ ಇವತ್ತು ಈ ಮಂಟಪದ ಬಾಳಿನಲ್ಲಿ ಇವತ್ತು ಪರಿವರ್ತನೆ ಆಗಲಿಕ್ಕೆ, ಈ ಮಂಟಪ ಪ್ರಭಾಕರರು ಬಹುವದನರಾಗಲಿಕ್ಕೆ, ಬಹುಕಲಾವದನರಾಗಲಿಕ್ಕೆ ಆ ಗಜವದನ, ಆ ಗಣೇಶರೇ ಕಾರಣ. ಅವರನ್ನು ಸ್ಮರಿಸದೆ ಇವರನ್ನ ಬಗ್ಗೆ ನಾನು ಮಾತಾಡಿದರೆ ಅದು ಖಂಡಿತವಾಗಿಯೂ ಲೋಪ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ತೀರ್ಥರೂಪರು ಇಲ್ಲದ ಮಗನಿಲ್ಲ, ಗುರುವಿಲ್ಲದ ಶಿಷ್ಯ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಆ ಗುರುಗಳ ಹೆಸರನ್ನು ತಗೊಂಡು ನಾವು ಹೇಗೆ ಗೋತ್ರಪರವನ್ನು ತಗೊಂಡು ನಮ್ಮನ್ನು ಪರಿಚಯ ಮಾಡ್ಕೊಳ್ತೀವೋ ಅದನ್ನೆಲ್ಲ ಹೇಳಬೇಕು. ಆತ್ರೇಯಾರ್ಜುನ ಶವಾಶ್ವೇತಿ ತಿಪ್ರವರಾಂತ ತ್ರಿಗೋತ್ರೋತ್ಪನ್ನ ಋಗ್ವೇದಶಾಸ್ತ್ರಾಯಣ ಶಾಖಾಂತರ್ಗತ ಶಾಖಾಧ್ಯಾಯಿ ಶ್ರೀಕಾಂತ ಶರ್ಮಾ ಹಂಬು ಅಭಿವಾದ ಅಂತ ಇಡೀ ಕುಟುಂಬಕ್ಕೆ ಹೇಗೆ ಬೆಲೆ ಕೊಡ್ತೀವೋ ಹಾಗೆ ಆ ಗುರುಗಳಿಗೆ, ಆ ತೀರ್ಥರೂಪರಿಗೆ ಬೆಲೆ ಕೊಟ್ಟರೆ ಆಗ ಮಾತ್ರ ಖಂಡಿತವಾಗಿ ವ್ಯಕ್ತಿಯ ಪರಿಪೂರ್ಣ ಪರಿಚಯ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಳ್ಳಿ. ಮಂಟಪರಿಗೂ ನಮಗೂ ಏನು ಸ್ನೇಹ? ಇಂಥ ಒಂದು ಮಂಟಪ ಅಭಿನಂದನಂಥ ಸಂದರ್ಭದಲ್ಲಿ ಅವರ ಮಂಟಪದಲ್ಲಿ ಒಂದು ಸಣ್ಣ ಕುಸುರಿಯ ಹೂವಾಗಲಿಕ್ಕೆ ನನಗೆ ಅವಕಾಶ ಕೊಟ್ಟರಲ್ಲ, ಅದೇ ನಮ್ಮ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಇಂಥ ಕಾರ್ಯಕ್ರಮಗಳನ್ನು ಮಾಡುವ ಯೋಗ್ಯತೆ ನನಗಿಲ್ಲ, ಆದರೆ ಯೋಗ್ಯತೆ ದಕ್ಕಿದ್ರೆ ಅದು ಪ್ರಾಯಶಃ ಅವರ ಸ್ನೇಹಕ್ಕೆ ಕೊಟ್ಟಂಥ ಒಂದು ಸ್ಥಾನ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಸುಖೇ ದುಃಖೇ ಸಮೀಕೃತ್ವ ಲಾಭೋ ಅಲಾಭೋ ಜಯ ಅಜಯ ಅನ್ನುವಂಥ ಮಾತಿದೆ. ಇದನ್ನು ಯಾರು ಸರಿಸಮನಾಗಿ ಪರಿಪೂರ್ಣವಾಗಿ ಹಂಚಿಕೊಳ್ತಾನೆ ಅವನು ಮಾತ್ರ ಸ್ನೇಹಿತನಾಗಬಲ್ಲ ಅಂತೇಳಿ. ಪಡ್ಕೊಳ್ಳಿಕ್ಕಾಗಿ ಸ್ನೇಹಿತರಾಗೋರು ಬಹಳ ಜನ ಇರ್ತಾರೆ, ಆದರೆ ಕಳ್ಕೊಂಡು ಖುಷಿಯನ್ನು ಪಡ್ಕೊಳ್ಳಿಕ್ಕೆ ಸ್ನೇಹಿತರಾಗೋದು ಬಹಳ ವಿರಳ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ಮಂಟಪರ ಪರಿಚಯ ಆಗಿದ್ದು ಸಾಮಾನ್ಯ ಒಂದು 10-12 ವರ್ಷಗಳ ಹಿಂದೆ. ಆದರೆ ಅವರ ಸ್ನೇಹ ಜೀವಿತ್ವತನ ಮತ್ತು ಆ ಸರಳತೆಯನ್ನು ಗುರುತಿಸಾಗ ನನಗಿದು ಸಾಧ್ಯ ಇದೆಯಾ ಅನ್ನುವಂಥ ಮಾತಿದೆ. ಹಾಗಾಗಿ ನಾನು ಹೇಳ್ತಿದ್ದೇನೆ, ಅವರು 1300 ಏಕವ್ಯಕ್ತಿ ಪ್ರಯೋಗ ಆಯಿತು ಅಂತೇಳಿ ಕೇಳಿದೆ. ಒಬ್ಬರು ನಮ್ಮ ಸ್ನೇಹಿತರು ಅಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಾಗ ಅತ್ಯಂತ ಹೆಚ್ಚು ಖುಷಿ ಪಡುವಂಥ ವ್ಯಕ್ತಿ ನಾನು. ಆದರೆ ಆ ಏಕವ್ಯಕ್ತಿಯ ಹಿಂದೆ ಮನೆಯಲ್ಲೊಬ್ಬರು ಏಕವ್ಯಕ್ತಿ ಇದ್ದಾರೆ. ಆ ಏಕವ್ಯಕ್ತಿ ಏನಾದರೂ ಇಂಟರ್ನ್ಯಾಷನಲ್ ಪರ್ಮಿಷನ್ ಕೊಡದೇ ಇದ್ದಿದ್ರೆ ಈ ಏಕವ್ಯಕ್ತಿ 1300 ಪ್ರಯೋಗಗಳನ್ನು ದಾಟಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವರು ನನ್ನ ಸ್ನೇಹಿತರೆ. ಲಕ್ಷ್ಮಣ ರೇಖೆ ಹಾಕಿ ಈ ಗೆರೆಯನ್ನು ದಾಟಿ ಹೋಗಬಾರ್ದಂತೆ ನಾನು ಮಾಡೋದಾಗಿದ್ದರೆ ಸಾಧನೆಗೆ ಖಂಡಿತವಾಗಿ ಕುಂದು ಬರ್ತಿತ್ತು. ಅದು ಆಗಲಿಲ್ಲ. ಇದೆಲ್ಲ ನಿಟ್ಟಿನಲ್ಲಿ ನಮ್ಮ ದಾವಣಗೆರೆಗೆ ಬಂದಾಗ ನಾನು ಗಮನಿಸಿದೆ ಅಂತಂದರೆ, ಯಾವುದೇ ಸಂದರ್ಭದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ತಮ್ಮ ಅಭಿನಯ ಮತ್ತು ಸ್ನೇಹತ್ವಕ್ಕೆ ಯಾವುದೇ ರೀತಿಯ ಕುಂದು ಬರದ ರೀತಿಯಲ್ಲಿ ಪ್ರಯೋಗವನ್ನು ನಮ್ಮ ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚು ಆಕರ್ಷಣೀಯವಾಗಿ ಮಾಡಿ ಒಬ್ಬ ಸ್ನೇಹಿತನಿಗೆ ನ್ಯಾಯವನ್ನು ಒದಗಿಸಿದಂಥ ಕಲಾವಿದರು ಶ್ರೀ ಮಂಟಪ ಪ್ರಭಾಕರ ಉಪಾಧ್ಯಾಯರು ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಒಂದ್ಸರ್ತಿ ನಾನು ನಮ್ಮ ಸಹೋದ್ಯೋಗಿ ಒಬ್ಬರು BG ಪ್ರಕಾಶ್ ಅಂತಿದ್ದಾರೆ, ಅವರಿಗೆ ಯಕ್ಷಗಾನದ ಬಗ್ಗೆ ಏನೇನೂ ಗೊತ್ತಿಲ್ಲ. ನಾನಂದೆ ಹೀಗೆ ಒಂದು ಪ್ರತಿ ಮನೆಯಲ್ಲಿ ಯಕ್ಷಗಾನ ಏಕವ್ಯಕ್ತಿ ಯಕ್ಷಗಾನ ಮಾಡ್ತಾ ಇದ್ದೇವೆ. ಅವರಿಗೆ ಆಶ್ಚರ್ಯ. ಅವರು ಹೇಳಿದ್ದು, ಅವ್ರು ಇರುವುದೇ 4 ಅಡಿ ಇದ್ದಾರೆ. ಅವರು ಹೇಳಿದರು, ಅಂಥ ದೊಡ್ಡ ಕಲಾವಿದರು ನಿಮ್ಮ ಮೇಲಿನ ಸ್ನೇಹದಿಂದ ನಮ್ಮ ಮನೆಗೆ ಬರ್ತಾರ? ನಾನಂತಂದರೆ ಎಲ್ಲಿ ಸರಸ್ವತಿಯ ಆರಾಧಕರು ಇದ್ದಾರೆ ಅವರೆಲ್ಲ ಅವರಿಗೆ ಸ್ನೇಹಿತರ ಸಮ. ಅವರಿಗೆ ಯಾವುದೇ ರೀತಿಯ ನಿರೀಕ್ಷೆಗಳು ಬೇಕಾಗಿಲ್ಲ. ಎರಡನೇದಾಗಿ ನಾನು ಆ ಸ್ನೇಹಕ್ಕೆ ಯಾಕೆ ಮೆಚ್ಚಿದೆ ಅಂತಂದರೆ, ಅಲ್ಲಿರುವಂಥ ವ್ಯವಸ್ಥೆಯಲ್ಲಿ ಇವತ್ತಿನ ಹೆಚ್ಚಿನ ಕಡೆಗಳಲ್ಲಿ ನಾನು ನೋಡ್ತೇನೆ, ಯಾವುದೇ ಕಲಾವಿದರನ್ನ ಕರ್ಕೊಂಡು ಬಂದಾಗ ಪ್ರಧಾನ ಕಲಾವಿದರಿಗೆ AC ರೂಮ್, AC ಕಾರ್, ಇನ್ನೋವಾ ಕಾರ್ ಇರ್ತದೆ. ಆದರೆ ಸಹ ಕಲಾವಿದರನ್ನೆಲ್ಲ ಒಂದು ಆಟೋದಲ್ಲಿಯೋ ಸೈಕಲ್ನಲ್ಲೋ ಅಥವಾ ಬೈಕ್ನಲ್ಲೋ ಹಿಂದುಗಡೆ ಕುಡಿಸ್ಕೊಂಡು ಬರುವಂಥ ಪರಿಸ್ಥಿತಿ ಇರ್ತದೆ. ನಾನಿವತ್ತು ದಾವಣಗೆರೆಯಲ್ಲಿ ಹೇಳ್ತಾ ಇದ್ದೀನಿ, ಅವರಿಗೆ ನೀಡಿದಂಥ ಕಮಿಟ್ಕರ್ ಈಶ್ವರಪ್ಪನವರು ಶ್ರೀರಾಮ ದೇವಸ್ಥಾನದಲ್ಲಿ ಅವ್ರು ಹೇಳಿದರು,
ವ್ಯವಸ್ಥೆ ಇರೋದಾದ್ರೆ ಎಲ್ಲರಿಗೂ ಇರಲಿ, ಇಲ್ಲದೆ ಮಟ್ಲೆಗಾರರು, ಚೆಂಡೆಯವರು, ಭಾಗವತರಿಗೆ ಮತ್ತು ನಮಗೆ ಮೇಕಪ್ ಮಾಡೋರಿಗೆ ಎಷ್ಟು ಸೊಳ್ಳೆ ಕಡಿತಾವೋ ಆ ಸೊಳ್ಳೆಗಳಲ್ಲಿ ಸಮಭಾಗ ನನಗೂ ಕಡಿಲಿ ಅಂತೇಳಿ. ಈ ಥರದ ಸ್ನೇಹವನ್ನು ಎಲ್ಲ ನೋಡಿದ್ದೀರ ನೀವು? ನಾನಂತೂ ನೋಡಿಲ್ಲ. ಸ್ನೇಹ ಅಂದ್ರೆ ಏನು ಅಂತಂದರೆ, ಯಾವುದೇ ಸಂದರ್ಭದಲ್ಲಿ ಯಾವುದನ್ನು ಕೂಡ ತ್ಯಾಗಕ್ಕೆ ಸಿದ್ಧರಿದ್ದಾಗ ಸ್ನೇಹ. ನನಗೇನು ದಕ್ಕಿಲ್ಲ, ಅವ್ರಿಗೇನೂ ಲಾಭ ಇಲ್ಲ, ಆದರೂ ಕೂಡ ಒಂದು ಮಾತನ್ನು ಅವ್ರು ಹೇಳಿದರು, ನಾನು ಯಾವತ್ತರ ಕರೆದಾಗ ಮುಂದೆ ಯಾವಾಗ ಬರ್ತೀರಿ ಅಂತೇಳಿ, ಇಂಥ ದಿವಸ ಬರ್ತಿರೋ, ಇಂಥ ಪ್ರಯೋಗಗಳನ್ನು ಮಾಡ್ತಿರೋ, ಇಂಥಲ್ಲಿ ಮಾಡ್ತಾರೆ ಅಂತ ಅವರೊಂದು ವಾಕ್ಯ ಹೇಳ್ತಾ ಇದ್ದಾರೆ. ಅವರು ಖಾಸಗಿಯಾಗಿ ಮಾಡ್ತಾರೆ ಹೇಳ್ತಾರೆ, ನಾನು ಬಹಿರಂಗವಾಗಿ ಖಂಡಿತ ಹೇಳೋದಿಲ್ಲ. ಆದರೆ ಅದರಲ್ಲಿದ್ದಂಥ ತಾತ್ಪರ್ಯ ಏನಂತಂದರೆ, ಶ್ರೀಕಾಂತ್ ಭಟ್ರೆ, ನಿಮ್ಮ ಸ್ನೇಹಕ್ಕೆ ನೀವು ಹೇಳದಂಗೆ ಕೇಳಲಿಕ್ಕೆ ನಾನು ಸಿದ್ಧ ಅಂತೇಳಿ ಒಬ್ಬ ಅಣ್ಣ ತಮ್ಮನಲ್ಲಿ ನಯಭಾವನೆಯಿಂದ ಹೇಳ್ತಾನಂತಂದರೆ ಅದಕ್ಕಿಂತ ದೊಡ್ಡ ಸ್ನೇಹ ಸೌಭಾಗ್ಯ ಯಾವುದಿದೆ ಸ್ವಾಮಿ? ಖಂಡಿತವಾಗಿಯೂ ಇಲ್ಲ ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಇನ್ನು ಇದೆಲ್ಲವನ್ನು ನೋಡಿದಾಗ ಈ ಸ್ನೇಹಕ್ಕೆ ಎಲ್ಲರೂ ಕೂಡ ಯಾವುದೇ ರೀತಿಯ ಕುಂದುಕೊರತೆಗಳನ್ನು ಹುಡುಕಿದವರಲ್ಲ. ಒಂದು ಸರ್ತಿ ನಾವು ದಾವಣಗೆರೆಯಿಂದ ಒಂದು ರಾಮಕೃಷ್ಣ ಆಶ್ರಮದಲ್ಲಿ ಒಂದು ಪ್ರಯೋಗವನ್ನು ಮುಗಿಸ್ಕೊಂಡು ಹರಿಹರಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಹೋಗಿ ನೋಡಿದರೆ ಅಲ್ಲಿ ಒಂದು ಯಕ್ಷಗಾನವನ್ನು ಮಾಡಬೇಕಾಗಿದೆ. ಅಲ್ಲಿ ನೋಡಿದರೆ ಆ ಆಯೋಜಕರ ಸ್ನೇಹಕ್ಕೆ ಇರುವಂಥ ಉತ್ಸುಕತೆ, ಅವರು ಏನೂ ಮಾಡಲಿಲ್ಲ. ಒಂದು ಹಳೆಯ ಲಾರಿ ಒಂದು ಕಡೆ ನಿಂತಿತ್ತು. ಆ ಹಳೆಯ ಲಾರಿ ನಿಂತ ಲಾರಿಗೆ ಒಂದು ಕೆಳಗಡೆ ಜಂಖಾನ ಹಾಕಿ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಶಾಮಿಯಾನ ಹಾಕಿ ಅದನ್ನೇ ಮಾಡಿ ಇದನ್ನು ರಂಗಸ್ಥಳ ಅಂತೇಳಿ ಮಂಟಪಗಳಿಗೆ ಹಚ್ಚಿಬಿಟ್ರು. ಮಂಟಪರು 3 ಸೀರೆ ತಗೊಂಡು ಬಂದಿದ್ದಾರೆ. ಒಂದು ಸೀರೆ ಉಟ್ಟು ಅಭಿನಯ ಆಗ್ತಿದೆ, ಇನ್ನು ಸೀರೆ 2 ಸೀರೆ ಇದ್ದಾರೆ. ಅದನ್ನು ಕೆಳಗೆ ಇಳಿದು ಮೇಲೆ ಹತ್ತಿದ್ರೆ ಬೆಳಗಿನ ತನಕ ಆಟ ಆಗುದಿದ್ದಾರೆ. ಅದಕ್ಕೆ ಆ ದಿವಸ ನಾವೊಂದು ಅಕ್ಷಯಣೀಯ ಪ್ರಸಂಗ, ಶೂರ್ಪಣಖಿಯ ಪ್ರಸಂಗವನ್ನು ಮಾಡಿದ್ವಿ. ಮುಗಿಸಿಕೊಂಡು ವಾಪಸ್ ಬರ್ತಾ ಹೇಳಿದೆ, ಇವತ್ತು ಆಗಿದ್ದು ಶೂರ್ಪಣಖಿಯ ಪ್ರಸಂಗ ಅಲ್ಲ, ಮೈಲಾರಿ ಲಿಂಗೇಶ್ವರ ಮಹಾತ್ಮೆ ಅಂತೇಳಿ. ಆದರೆ ಎಲ್ಲಿಯೂ ಕೂಡ ಬೇಸರ ಆಗಿಲ್ಲ. ನೀಡಿದಂಥ ಒಂದು ಅಲ್ಪೋಪಹಾರ, ನೀಡಿದಂಥ ಒಂದು ಸಾಮಾನ್ಯವಾದಂಥ ಒಂದು ವಸತಿ, ಕಲಾವಿದರಿಗೆ ನೀಡಿದಂಥ ಒಂದು ಸಮಾನತ್ವದ ಗೌರವ ಏನೇ ಇದ್ದರೂ ಕೂಡ ಇದೆಲ್ಲವನ್ನು ಮೀರಿ ಸ್ನೇಹಕ್ಕೆ ನಾವು ಕೊಡೋದ್ರಲ್ಲಿ ಏನಾದರೂ ಇದ್ದರೆ ಅದಕ್ಕೆ ಇನ್ನೊಂದು ಕಡೆ ತೋರುತ್ತಿದ್ರು. ಇದೆಲ್ಲವನ್ನ ಮೀರಿ ಸ್ನೇಹಕ್ಕೆ ಕೊಟ್ಟಂಥ ಬೆಲೆ ಯಾವುದು, ಸ್ನೇಹಿತರಿಗೆ ಕೊಟ್ಟಂಥ ಬೆಲೆ ಯಾವುದು ಅಂತಂದರೆ, ಒಂದು 325 ವಿದ್ಯಾರ್ಥಿಗಳನ್ನು ಸಾಕುವಂಥ ಒಂದು ಅನಾಥಾಶ್ರಮದಲ್ಲಿ ಉಚಿತವಾಗಿ ಹೋಗಿ ಕಾರ್ಯಕ್ರಮವನ್ನು ಮಾಡಿ ತಮಗೆ ಗೌರವಪೂರ್ವಕವಾಗಿ ಬಂದ ಎಲ್ಲ ಕಾಣಿಕೆಗಳನ್ನು, ಎಲ್ಲ ಸಿಹಿ ತಿನಿಸುಗಳನ್ನು ಹಾಗೂ ಗೌರವದ ಶಾಲು, ಹಾರ ಇತ್ಯಾದಿಗಳನ್ನೆಲ್ಲವನ್ನು ಸೇರಿ ಆ ಅನಾಥ ಮಕ್ಕಳನ್ನು ಸಾಕುವಂಥ ಶಿಕ್ಷಕರಿಗೆ ಹಾಕಿ ತನ್ಮೂಲಕ ಸ್ನೇಹಿತರಿಗೆ ಗೌರವವನ್ನು ಕೊಟ್ಟು ಆ ಅನಾಥ ಮಕ್ಕಳ ಸಾಕುವಂಥ ಶಿಕ್ಷಕರಿಗೆ ಮಾಡಿದಂಥ ಗೌರವ ಇಡೀ ಯಕ್ಷಗಾನದ ಇತಿಹಾಸದಲ್ಲಿ ಮೊದಲನೆಯದಾಗಿ ನನಗೊಬ್ಬರು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು. ಈ ಎಲ್ಲ ರೀತಿಯಿಂದ ಇವತ್ತಿನ ದಿವಸ ಒಂದು ಸ್ನೇಹಿತನ ಸಿಕ್ಕಾಗ ಹೇಗೆ ಬದಲಾವಣೆ ಆಗ್ತದೆ ಅಂತ ಹೇಳಿ, ಅದಕ್ಕೆ ನಾನು ಎಲ್ಲೋ ಒಂದು ಕಡೆ ಓದಿದ್ದೆ. ಇಲ್ಲಿ ನಾನು ಹೇಳುವಂಥ ಅರ್ಥರೂಪದಲ್ಲಿ, ಅದನ್ನು ಶಬ್ದಗಳ ರೂಪದಲ್ಲಿ ದಯವಿಟ್ಟು ಅರ್ಥ ಮಾಡಿಕೊಡ್ಬೇಡಿ. ಅದರ ಹಿಂದೆ ಇರುವಂಥ ಔಚಿತ್ಯವನ್ನು ಮಾತ್ರ ಅರ್ಥ ಮಾಡಿಕೊಳ್ಳಿ. ಏನು ಅಂತಂದರೆ, ಒಂದು ಕಡೆ ಒಬ್ಬನು ಭಿಕ್ಷೆಗೆ ಕೂತಿದ್ದಂತೆ ಕುರುಡ. ಒಂದು ವಾರ ಕೂತರೂ ಕೂಡ ಅವನಿಗೆ 10 ರೂಪಾಯಿಗಿಂತ ಜಾಸ್ತಿ ಸಂಪಾದನೆ ಆಗ್ತಿರ್ಲಿಲ್ಲಂತೆ. ಅವನು ಬರೇ ಕೇಳ್ತಾ ಇದ್ದ, ನಾನೊಬ್ಬ ಕುರುಡ, ನನಗೆ ಭಿಕ್ಷೆ ಕೊಡಿ, ಹಾಗೆ ಹೀಗೆ ಅಂತ ಕೇಳ್ತಾ ಇದ್ದಂತೆ. ಆದರೆ ಒಂದು ದಿವಸ ಬೆಳಿಗ್ಗೆ ಸಂದರ್ಭದಲ್ಲಿ ಅವನು ಭಿಕ್ಷೆ ಬೇಡ್ತಿರುವಂಥ ಸಂದರ್ಭದಲ್ಲಿ ಒಬ್ಬ ಟಕ್ಕು ಬೂಟ್ ಹಾಕ್ಕೊಂಡು ಬಂದಂತೆ. ಇಲ್ಲಿ ಎದುರುಗಡೆ ಇದ್ದಂಥ ಬೋರ್ಡು, ಅಲ್ಲಿ ಬಂದ ಬೋರ್ಡನ್ನು ತಿರುಗಿಸಿ ಏನೋ ಮಾಡಿದ. ಅವನು ಆ ಕಡೆ ಹೋಗೋ ಪುರ್ಸೊತ್ತಿಲ್ಲ. ಆ ದಿವಸ ಸಾಯಂಕಾಲ ವಿಪರೀತವಾದಂಥ ಸಂಪಾದನೆ ಆಯ್ತಂತೆ. ಆಶ್ಚರ್ಯ ಆಯಿತು. ಮರುದಿವಸ ಅವನೇ ಬಂದಾಗ ನನ್ನ ನಿಲ್ಲಿಸಿದ, ನಮಸ್ಕಾರ, ನೀನು ನಿನ್ನೆ ನನಗೆ ಉಪಕಾರ ಮಾಡಿ ಹೋಗಿದ್ದಿ, ನೀನು ಯಾವತ್ತು ನನ್ನ ಜಾಗದಲ್ಲಿ ಹಾಸಿ ಹೋದಿಯೋ ಆವತ್ತಿಂದ ನನ್ನ ಸಂಪಾದನೆ ಬದಲಾವಣೆ ಆಯಿತು, ಸಂಪಾದನೆ ಹೆಚ್ಚಾಯಿತು, ನನ್ನ ಕೀರ್ತಿ ಜಾಸ್ತಿ ಆಯಿತು. ಇವತ್ತು ನನ್ನ ಹೆಂಡತಿ ಮಕ್ಕಳನ್ನು ಅತ್ಯಂತ ಸುಖವಾಗಿ ಇಟ್ಟಿದ್ದೀನಿ, ನನಗೆ ಒಳ್ಳೆಯ ಕೀರ್ತಿ ಸಿಕ್ಕಿದೆ, ಹಾಗಂತ ನೀನು ಏನು ಮಾಡಿದ್ವಿ? ಅವ ಏನೂ ಮಾಡಲಿಲ್ಲ. ಮೊದಲ ಕೇಳ್ತಾ ಇದ್ದ, ನನಗೆ ಕಣ್ಣು ಕಾಣೋದಿಲ್ಲ, ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇದ್ದ. ಆದರೆ ಆ ಬಂದಂಥ ವ್ಯಕ್ತಿ ಬರೆದಿದ್ದ ಅದೇ ಬೋರ್ಡ್ನಲ್ಲಿ, ನಾನೊಬ್ಬ ಕುರುಡ, ನಿಮ್ಮ ಹಾಗೆ ಈ ಜಗತ್ತನ್ನು ಸುಂದರವಾಗಿ ನೋಡುವಂಥ ಭಾಗ್ಯ ನನಗಿಲ್ಲ, ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂತೇಳಿ. ಜಗತ್ತು ಆಲೋಚನೆ ಮಾಡ್ತು, ಹೌದಲ್ಲ ಅಂತ ಹೇಳಿದಾಗ ಅವರು ಕೂಡಲೇ ಆ ದೈನ್ಯ ಬುದ್ಧಿಯನ್ನು, ದೀನ ಬುದ್ಧಿಯನ್ನು, ದಾನ ಬುದ್ಧಿಯನ್ನು ಮಾಡಿದರು.
ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಗಣೇಶ ಮತ್ತು ಮಂಟಪ ಪ್ರಭಾಕರ ಉಪಾಧ್ಯಾಯರ ಸಮ್ಮಿಲನ ಆಗದೇ ಹೋಗಿದ್ರೆ ಪ್ರಾಯಶಃ ಜಗತ್ತಿನಲ್ಲಿ ಇತಿಹಾಸ ಆಗುವಂಥ ಒಂದು ಸುಂದರವಾದ ಘಟನೆಯನ್ನು ದಾಖಲೆಯ ಒಂದು ಏಕವ್ಯಕ್ತಿ ಯಕ್ಷಗಾನವನ್ನು ನಾವು ಕಳ್ಕೊಳ್ತಿದ್ವಿ. ಜಗತ್ತಿನಲ್ಲಿ ಯಾರು ಯಾರಲ್ಲಿ ಏನನ್ನ ಕಾಣಿ ಗುರುತಿಸಬೇಕು, ಅವರನ್ನ ಪುರಸ್ಕರಿಸಬೇಕು, ಅದನ್ನ ಕಾಡದಿದ್ದಂಥ ವ್ಯಕ್ತಿ ಯಕ್ಷಗಾನದ ಗಂಧಗಾಳಿಯೇ ಗೊತ್ತಿಲ್ಲ ಅಂತೇಳಿ ಸಾರ್ವಜನಿಕವಾಗಿ ತಿಳ್ಕೊಂಡಂತಹ ಒಬ್ಬ ವ್ಯಕ್ತಿ ಯಕ್ಷಗಾನದಲ್ಲಿ ಇಳಿದು ಇವತ್ತು ಈ ಪ್ರಯೋಗದಲ್ಲಿ ವಿಶೇಷತೆಯ ಸಾಧನೆ ಮಾಡಿ ಇವತ್ತು ಈ ವ್ಯಕ್ತಿಯನ್ನು ಜಗತ್ತಿಗೆ ಪರಿಚಯ ಮಾಡಿ ಏಕವ್ಯಕ್ತಿಯಲ್ಲಿ ಯಶಸ್ಸನ್ನು ಸಾಧಿಸಿದ್ರೆ ಆ ಗುರುವಿನ ಸ್ಮರಣೆ ಹಾಗೂ ಅದನ್ನು ಚಾಚು ತಪ್ಪದೆ ಪಾಲಿಸಿದಂತಹ ನಮ್ಮ ಸ್ನೇಹಿತ ಮಂಟಪ ಪ್ರಭಾಕರ ಉಪಾಧ್ಯಾಯ ಈ ಸಂದರ್ಭದಲ್ಲಿ ಸ್ನೇಹಪೂರ್ವಕವಾಗಿ ನಾನು ಅಭಿನಂದಿಸ್ತಾ ಇದ್ದೀನಿ. ಹಾಗಾಗಿ ಚಂದ್ರಶೇಖರ ಜಾನಕಿ ಸುತಂ ಮಂಗಲಾಪತಿ ಪ್ರಮೋದ ಮತ್ತೆ ಮಾಧುರಿ ಪಿತಂ ಒಂದೇ ಮಂಟಪ ಪ್ರಭಾಕರ ಉಪಾಧ್ಯಾಯ. ನಮಸ್ಕಾರ.